ರಾಜ್ಯ ರಾಜಕೀಯದ ಬಗ್ಗೆ ಬಿಜೆಪಿ ಸಂಸದರಿಗೆ ಒಲವು ಮೂಡ್ತಾ ಇದೆ. 25 ಬಿಜೆಪಿ ಸಂಸದರಲ್ಲಿ ಯಾರ್ಯಾರಿಗೆ ಇದೆ ಹಾಗಾದ್ರೆ ಟಿಕೆಟ್? ಹೆಚ್ಚು ಆಸಕ್ತಿ ಯಾರಲ್ಲಿ ಇದೆ? ರಾಜ್ಯ ರಾಜಕೀಯಕ್ಕೆ ಬರಲು ಒಲವು ತೋರಿಸಿದವರು ಯಾರು? ಹಾಗಾದ್ರೆ ರಾಜ್ಯ ರಾಜಕೀಯದ ಕನಸು ಕಾಣ್ತಿದ್ದವರಿಗೆ ಹೈಕಮಾಂಡ್ ಸದ್ಯಕ್ಕೆ ಶಾಕ್ ನೀಡಿದೆ. ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವ ದೊಡ್ಡ ಶಾಕ್ ಆದ್ರೂ ಏನು ಹಾಗಾದ್ರೆ? ನಿನ್ನೆ ರಾಜ್ಯಕ್ಕೆ ಬಂದಿದ್ದ ಕೇಂದ್ರ ನಾಯಕ ಭೂಪೇಂದ್ರ ಯಾದವ್ ಮೂಲಕ ಸಂದೇಶವನ್ನ ರವಾನೆ ಮಾಡಲಾಗಿದೆ. ರಾಜ್ಯ ರಾಜಕೀಯದ ಬಗ್ಗೆ ಬಿಜೆಪಿ ಸಂಸದರು ಒಲವು ತೋರಿಸ್ತಾ ಇರುವಂತಹ ಹಿನ್ನೆಲೆ ಮಹತ್ವದ ಬೆಳವಣಿಗೆಯೊಂದು ನಿನ್ನೆ ರಾತ್ರಿ ಆಗಿದೆ. 25 ಬಿಜೆಪಿ ಸಂಸದರಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ರಾಜ್ಯದ ರಾಜಕಾರಣದ ಬಗ್ಗೆ ಆಸಕ್ತಿ ಇದೆ, ಅವರಲ್ಲಿ ಯಾರಿಗೆ ಇದೀಗ ಹೈಕಮಾಂಡ್ ಶಾಕ್ ನೀಡಿರೋದು? ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತಹ ಶಾಕ್. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆದ್ರೂ ಏನು ಹಾಗಾದ್ರೆ? ಈಗಾಗಲೇ ಸಾಕಷ್ಟು ಜನ ಸಂಸದರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂತಹ ಕನಸು ಕಾಣ್ತಿದ್ದಾರೆ. ಅವರಿಗೆ ಸದ್ಯಕ್ಕೆ ಹೈಕಮಾಂಡ್ ಶಾಕ್ ನೀಡಿದೆ. ನಿನ್ನೆ ರಾಜ್ಯಕ್ಕೆ ಬಂದಿದ್ದ ಕೇಂದ್ರ ನಾಯಕ ಭೂಪೇಂದ್ರ ಯಾದವ್ ಮೂಲಕ ಸ್ಪಷ್ಟವಾಗಿರುವಂತಹ ಮಹತ್ವದ ಸಂದೇಶವನ್ನ ಹೈಕಮಾಂಡ್ ನಾಯಕರು ಈಗಾಗಲೇ ರವಾನಿಸಿದ್ದಾರೆ. ರಾಜ್ಯದಲ್ಲಿರುವಂತಹ ಮುಂಚೂಣಿಯಲ್ಲಿರುವಂತಹ ಒಂದಿಷ್ಟು ಸಂಸದರು ರಾಜ್ಯ ರಾಜಕೀಯಕ್ಕೆ ಬರುವ ಬಗ್ಗೆ ಒಲವು ಕೂಡ ತೋರಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇತ್ತು. ಅವರ ಫಾಲೋವರ್ಸ್ ರಾಜ್ಯ ರಾಜಕೀಯಕ್ಕೆ ಬಂದ್ಬಿಡಿ, ರಾಷ್ಟ್ರ ರಾಜಕಾರಣದಲ್ಲಿ ನಿಮಗೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ, ಸ್ಟೇಟಿಗೆ ಬಂದರೆ ಇನ್ನಷ್ಟು ನಿಮ್ಮ ಪ್ರಾಮುಖ್ಯತೆ ಆಗಿರಬಹುದು, ನಿಮ್ಮ ವರ್ಚಸ್ಸು ಜಾಸ್ತಿ ಆಗುತ್ತೆ, ವೃದ್ಧಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ಇನ್ನು ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇತ್ತು. ಮಹಿಳಾ ಮುಖ್ಯಮಂತ್ರಿ ಅನ್ನುವಂತಹ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು. ಆದರೆ ಇವಾಗ ಸ್ಪಷ್ಟ ಸಂದೇಶ ಹೈಕಮಾಂಡ್ ನಾಯಕರಿಂದ ರಾಜ್ಯ ಬಿಜೆಪಿಗೆ ರವಾನೆ ಆಗಿದೆ. ಹಾಗಾದ್ರೆ ಏನದು? ಸದ್ಯಕ್ಕೆ ಹೈಕಮಾಂಡ್ ನೀಡಿರುವಂತಹ ಆ ಸಂದೇಶ ಏನು ಅಂತ ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಕೆಲವು ಸಂಸದರು ರಾಜ್ಯ ರಾಜಕೀಯಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಅವರ ಬೆಂಬಲಿಗರ ಜೊತೆ ಮಾತುಕತೆ ಕೂಡ ಆಗ್ತಾ ಇತ್ತು. ಆದರೆ ಇವಾಗ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಏನದು ಸಂದೇಶ? ಚುನಾವಣಾ ವರ್ಷದಲ್ಲಿ ಯಾರಿಗೆ ಈ ಬಾರಿಯ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಗತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ಆದರೆ ಇದಕ್ಕೆ ಸ್ಪಷ್ಟವಾದಂಥ ಸಂದೇಶವನ್ನ ಹೈಕಮಾಂಡ್ ನಾಯಕರು ಭೂಪೇಂದ್ರ ಯಾದವ್ ಅವರ ಮೂಲಕ ನಿನ್ನೆ ಏನು ರಾಜ್ಯಕ್ಕೆ ಬಂದಿದ್ರು ಭೂಪೇಂದ್ರ ಯಾದವ್ ಅವರ ಮೂಲಕ ರವಾನೆಯನ್ನ ಮಾಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಸಾಲು ಅಂಶಗಳನ್ನು ಮುಂದೆ ಇಟ್ಕೊಂಡು ರಾಜ್ಯದ 25 ಬಿಜೆಪಿಯ ಸಂಸದರಿಗೆ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ನೋಡಿ, ನೀವು ಯಾರು ಕೂಡ ಹಾಲಿ ಲೋಕಸಭಾ ಸಂಸದರಾಗಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಇದರಲ್ಲೇ ಯಥಾವತ್ತಾಗಿ ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ನೀವು ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ, ನಾನು ಕೂಡ ಇಂತಹ ಒಂದು ಕ್ಷೇತ್ರದ ಆಕಾಂಕ್ಷಿ ಅಂತ ಹೆಸರಿಸಬಾರದು. ಕಾರಣ ಏನು? ಈ ಹಿಂದೆ 2018ರಲ್ಲಿ ಎದುರಾದಂಥ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅವತ್ತಿನ ಸಂಸದರಾಗಿದ್ದಂಥ ಶಿವಮೊಗ್ಗ ಸಂಸದರಾಗಿದ್ದಂಥ BS ಯಡಿಯೂರಪ್ಪನವರು ಜೊತೆಗೆ ಬಳ್ಳಾರಿ ಸಂಸದರಾಗಿದ್ದಂಥ B ಶ್ರೀರಾಮುಲು ಅವರು ಒಂದು ಟ್ರೆಂಡ್ ಸೆಟ್ ಮಾಡಲಿಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಡ್ಲಾಯಿತು. ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಯಡಿಯೂರಪ್ಪನವರು. ಹೀಗಾಗಿ ಅವ್ರನ್ನ ಕರ್ತರಬೇಕಾಗಿತ್ತು. ಜೊತೆಗೆ ST ಸಮಾಜದ ನಾಯಕ ಅನ್ನೋ ಒಂದು ಹಣೆಪಟ್ಟಿಯನ್ನು ರಾಮುಲು ಅವ್ರಿಗೆ ಕೊಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಅವ್ರನ್ನ ಕೂಡ ರಾಜ್ಯಕ್ಕೆ ಕಳುಹಿಸಿಕೊಡ್ಲಾಯಿತು. ಆದರೆ ಈಗ ಆ ರೀತಿಯ ಸಂಸದರು ಯಾರೂ ಇಲ್ಲ. ನೇರವಾಗಿ 25 ಸಂಸದರ ಪಟ್ಟಿಯನ್ನು ನೋಡಿದ್ರೆ ಯಾವುದೇ ಒಬ್ಬ ಸಂಸದ ಬಂದರೂ ಕೂಡ ಇಲ್ಲಿ ಒಂದು ಹೊಸ ಟ್ರೆಂಡ್ ಸೆಟ್ ಆಗುತ್ತೆ, ಹೊಸ ವೇದಿಕೆ ಆಗುತ್ತೆ, ರಾಜ್ಯ ರಾಜಕಾರಣದಲ್ಲಿ ಹೊಸ ಹವಾ ಶುರುವಾಗುತ್ತೆ, ವಾತಾವರಣ ಬದಲಾಗುತ್ತೆ. ಆ ರೀತಿ ಯಾರೂ ಇಲ್ಲ. ಒಂದು ವೇಳೆ ಏನಾದರೂ ಹಾಲಿ ಸಂಸದರಿಗೆ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಅವರಿಂದ ತೆರವಾಗುವಂಥ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗುತ್ತೆ. ಅರ್ಥಾತ್ ಲೋಕಸಭಾ ಕ್ಷೇತ್ರ ಯಾವ ಸಂಸದನಿಗೆ ಕೊಡ್ತಾರೋ ಅವನಿಂದ ತೆರವಾಗೋ ಅಂಥ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ನೋಡಿ, ಹಠಾತ್ನೆ ನಿಧನರಾದಂಥ ಸುರೇಶ್ ಅಂಗಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಖಾಲಿ ಆಯಿತು, ತೆರವಾಯಿತು. ಅಲ್ಲಿ ಬಿಜೆಪಿ ನಿರಾಯಾಸವಾದ ಗೆಲುವನ್ನೇನು ಸಾಧಿಸಲಿಲ್ಲ. ಪ್ರಯಾಸದ ಗೆಲುವು ಕೇವಲ 5,000 ಮತಗಳ ಅಂತರದಿಂದ ಅಷ್ಟೇ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಳಾ ಸುರೇಶ್ ಅಂಗಡಿ ಅವರು ಆಯ್ಕೆಯಾಗಿದ್ದು. ಈ ರೀತಿಯ ವಾತಾವರಣ ನೇರವಾಗಿ ಒಂದು ಸೃಷ್ಟಿಯಾಗ್ಬಿಡುತ್ತೆ. ಇದು ಆಗಬಾರ್ದು. ಜೊತೆಗೆ
ಕೇಂದ್ರ ಸರ್ಕಾರದ ಇಮೇಜ್ಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು. ರಾಜ್ಯದಲ್ಲಿ ಹಾಲಿ 28 ಲೋಕಸಭಾ ಕ್ಷೇತ್ರದ ಪೈಕಿ 25 ಮಂದಿ ಬಿಜೆಪಿಯ ಸಂಸದರಿದ್ದಾರೆ, ಒಬ್ರು ಪಕ್ಷೇತರ ಬಿಜೆಪಿ ಬೆಂಬಲಿತ ಸಂಸದೆ ಇದ್ದಾರೆ. ಹೀಗಾಗಿ ಇವ್ರು ಯಾರನ್ನ ಕೂಡ ಡಿಸ್ಟರ್ಬ್ ಮಾಡಬಾರ್ದು. 25 ಮಂದಿ ಕೂಡ ಯಥಾವತ್ತಾಗಿ ಇರಬೇಕು. ಈಗಾಗಲೇ ತೆರೆಮರೆನಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕರಡಿ ಸಂಗಣ್ಣ ತೆರೆಮರೆನಲ್ಲಿ ಸಾಹಸ ಮಾಡ್ತಾ ಇದ್ದಾರೆ, ನೇರವಾಗಿ ಟಿಕೆಟ್ ಬೇಕು ಅಂತ. ಇತ್ತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರೋ ಅಂತ ಶಿವಕುಮಾರ್ ಉದಾಸಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಹೆಸರು ಸಿಎಂ ಸ್ಥಾನದಲ್ಲಿ ರೇಸ್ನಲ್ಲಿ ಬಂದಿತ್ತು. ಇತ್ತ ಶೋಭಾ ಕರಂದ್ಲಾಜೆ ಅವರ ಹೆಸರಿತ್ತು. ಮತ್ತಷ್ಟು ಮಂದಿ ನೇರವಾಗಿ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ. ನೋಡಿ, PC ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ, ಇತ್ತ ಉಮೇಶ್ ಜಾಧವ್ ಅವ್ರನ್ನ ಕೂಡ ಮತ್ತೆ ಕರ್ಕೊಂಡು ಬರ್ತಾರೆ ರಾಜ್ಯಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಹೀಗೆ ಹಲವರ ಹೆಸರು ಮುನ್ನೆಲೆಗೆ ಬಂದು ಪ್ರಸ್ತಾಪಕ್ಕೆ ಬಂದು ಚರ್ಚೆ ಆಗ್ತಾ ಇರುವಂತ ಕಾರಣ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಬೇಕು. ಈ ನಿಟ್ಟಿನಲ್ಲಿ ರಾಜ್ಯದ ಹಾಲಿ 25 ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರು ಇದ್ದಾರೆ, ಇವರಲ್ಲಿ ಯಾರಿಗೂ ಟಿಕೆಟ್ ಇಲ್ಲ. ಇದನ್ನ ನೀವು ರಾಜ್ಯದ ನಾಯಕರಿಗೂ ಹೇಳ್ಬಿಡಿ. ರಾಜ್ಯದ ನಾಯಕರು ಆರಾಮಾಗಿ ಕೆಲಸ ಮಾಡಲಿ. ಹಾಲಿ ಶಾಸಕರು ಜೊತೆಗೆ ವಿಧಾನ ಪರಿಷತ್ನಲ್ಲಿ ಇರೋ ಅಂತ ಒಂದಷ್ಟು ಮಂದಿಗೆ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ, ಬಟ್ ಅದು ಮುನ್ನೆಲೆಗೆ ಬಂದಿಲ್ಲ. ಆದರೆ ಸಂಸದರಿಗೆ ಮಾತ್ರ ಟಿಕೆಟ್ ಇಲ್ಲ. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದ್ರೆ, ಒಂದು ವೇಳೆ ಏನಾದರೂ ಆ ರೀತಿ ವಾತಾವರಣ ಸೃಷ್ಟಿ ಮಾಡಲೇಬೇಕು ಅಂತ ಹೇಳಿದ್ರೆ ಹಾಲಿ ಶಾಸಕರಿಗೆ ಎಷ್ಟೋ ಮಂದಿಗೆ ಟಿಕೆಟ್ ಕೊಡಲ್ಲ ನಾವು ಅನ್ನೋ ಸಂದೇಶವನ್ನು ಕೂಡ ನೇರವಾಗಿ ರಾಜ್ಯ ನಾಯಕರಿಗೆ ಕೊಟ್ಬಿಡಿ ಅನ್ನೋ ಒಂದು ಮಾತನ್ನ ಭೂಪೇಂದ್ರ ಯಾದವ್ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರಾಗಿರುವಂಥ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ, BL ಸಂತೋಷ್ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಮ ಮಧುಸೂದನ್, ಬಿಜೆಪಿಯ 25 ಸಂಸದರ ಪೈಕಿ ಎಲ್ರಿಗೂ ಕೂಡ ಸ್ಥಾನಮಾನವನ್ನ ರಾಷ್ಟ್ರ ರಾಜಕಾರಣದಲ್ಲಿ ನೀಡೋದಕ್ಕೆ ಸಾಧ್ಯವಿಲ್ಲ. ಒಂದಿಷ್ಟು ಜನರನ್ನ ಪರಿಗಣಿಸಿ, ಒಂದಿಷ್ಟು ಜನರನ್ನ ಗುರುತಿಸಿ ಅವರಿಗೆ ಮಾತ್ರ ಆ ಜವಾಬ್ದಾರಿಗಳನ್ನ ನೀಡಲಾಗಿದೆ. ಆದರೆ ಜವಾಬ್ದಾರಿ ನಮಗೆ ಸಿಕ್ಕಿಲ್ಲ, ನಾಮಕವಾಸ್ತೆ ಮಾತ್ರ ನಾವು ಸಂಸದರಾಗಿದ್ದೀವಾ, ಇಲ್ಲಿಂದ ಮಾತ್ರ ದೆಹಲಿಗೆ ಹೋಗ್ತೀವಿ, ಡೆಲ್ಲಿಯಿಂದ ಮತ್ತೆ ವಾಪಸ್ ಬರ್ತೀವಿ, ಮತ್ತೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಮುಂಚೂಣಿಯಲ್ಲಿ ಬರ್ತೀವಿ. ಆದರೆ ರಾಜ್ಯ ರಾಜಕಾರಣದಲ್ಲಿ ಹಾಗಾಗಲ್ವಲ್ಲ. ಯಾವಾಗಲೂ ಕೂಡ ಜನ ಅವರ ಬಗ್ಗೆ ಮಾತನಾಡ್ತಾ ಇರ್ತಾರೆ, ಅವರಿಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡಲಾಗುತ್ತೆ. ಯಾವಾಗಲೂ ಕೂಡ ಜನರು ಅವರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ನಾವು ಕೂಡ ತುಂಬಾನೇ ಪ್ರಭಾವಿಗಳಾಗಬೇಕು, ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಸರ್ಕಸ್ ಕೂಡ ಮಾಡ್ತಾ ಇದ್ರು. ಸಾಕಷ್ಟು ಜನ ರಾಜ್ಯ ರಾಜಕೀಯಕ್ಕೆ ಬರೋದ್ರ ಬಗ್ಗೆ ಟ್ರೈ ಕೂಡ ಮಾಡಿದ್ರು. ಹಾಗಾದ್ರೆ ಇದು ಫಿಕ್ಸಾ? ಇನ್ಮೇಲೆ ಯಾವ ಸಂಸದರಿಗೂ, ಅಂದ್ರೆ ಸ್ಪೆಷಲಿ 23ರ ಎಲೆಕ್ಷನ್ಗೆ ಯಾವ ಸಂಸದರಿಗೂ ಕೂಡ ಟಿಕೆಟ್ ಸಿಗದಿಲ್ವಾ ರಾಜ್ಯ ರಾಜಕಾರಣದಿಂದ? ಇಲ್ಲ ಸಭಾ, ರಾಜ್ಯದ ಹಾಲಿ 25 ಲೋಕಸಭಾ ಸಂಸದರಲ್ಲಿ ಒಂದಷ್ಟು ಮಂದಿ ತೆರೆಮರೆನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶಿವಕುಮಾರ್ ಉದಾಸಿ, ಕೊಪ್ಪಳದ ಕರಡಿ ಸಂಗಣ್ಣ, ಇತ್ತ ಬಾಗಲಕೋಟೆಯ PC ಗದ್ದಿಗೌಡರ್, ಅತ್ತ ವಿಜಯಪುರದ ರಮೇಶ್ ಜಿಗಜಿಣಗಿ, ಚಿತ್ರದುರ್ಗದ ಆನೇಕಲ್ ನಾರಾಯಣ ಸ್ವಾಮಿ, ಇತ್ತ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶೋಭಾ ಕರಂದ್ಲಾಜೆ, ಇವರೆಲ್ಲರೂ ಕೂಡ ರಾಜ್ಯ ರಾಜಕಾರಣಕ್ಕೆ ಒಂದಲ್ಲ ಒಂದು ರೀತಿ ಕನೆಕ್ಟ್ ಇದ್ದವರೇ, ಕನೆಕ್ಟ್ ಇರೋರೇ. ನೇರವಾಗಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕು ಅಂತ ತೆರೆಮರೆನಲ್ಲಿ ಒಂದಷ್ಟು ಕಸರತ್ತನ್ನ ಮಾಡ್ತಾ ಇರೋರೆ. ಆದರೆ ಈ ಸಂಸದರುಗಳು ಇಲ್ಲಿಗೆ ಬಂದಿದ್ದೆ ಆದರೆ ಒಂದು ಹೊಸ ಟ್ರೆಂಡ್ ಏನಾದರೂ ಸೆಟ್ ಆಗುತ್ತಾ? ಉದಾಹರಣೆಗೆ ಹೇಳೋದಾದ್ರೆ, BS ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು ಸಂಸದರಾಗಿ. ಅವರು 2018 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನೇರವಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಏನಾಯಿತು? ಇಡೀ ಮಲೆನಾಡು, ಕೇವಲ ಮಲೆನಾಡು ಮಾತ್ರ ಅಲ್ಲದೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಮೇಲೂ ಪರಿಣಾಮ ಬೀರ್ತು. ಇತ್ತ ರಾಮುಲು ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದರು. ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡ್ಬಂದಾಗ ಅತ್ತ ಬಾಗಲಕೋಟೆಯ ಬಾದಾಮಿ, ಇತ್ತ ಚಿತ್ರದುರ್ಗದ ಮೊಳಕಾಲ್ಮೂರು, ಈ 2 ಕ್ಷೇತ್ರಗಳಲ್ಲಿ ಅವ್ರನ್ನ ಸ್ಪರ್ಧೆಗಿಳಿಸಲಾಯಿತು. ಜೊತೆಗೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಅವತ್ತಿನ 6 ಜಿಲ್ಲೆ, ಇವತ್ತಿನ 7 ಜಿಲ್ಲೆ, 41 ವಿಧಾನಸಭಾ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮ ಬೀರ್ತು. ಹೀಗಾಗಿ ಟ್ರೆಂಡ್ ಸೆಟ್ ಮಾಡೋ ಅಂತ ನಾಯಕರು ಈ 25 ಮಂದಿಯಲ್ಲಿ ಯಾರಿದ್ದಾರೆ? ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಸ್ಪೆಷಲ್ ಕೇಸ್, ಅದನ್ನ ಪಕ್ಕಕ್ಕಿಡೋಣ. ಇದನ್ನ ಬಿಟ್ಟರೆ, ಇದನ್ನ ಹೊರತುಪಡಿಸಿದ್ರೆ ಶಿವಕುಮಾರ್ ಉದಾಸಿ, ಆನೇಕಲ್ ನಾರಾಯಣ ಸ್ವಾಮಿ, ಇತ್ತ PC ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ, ಯಾರೂ ಕೂಡ ಅಂತ ದೊಡ್ಡ ಪ್ರಮಾಣದಲ್ಲಿ ಟ್ರೆಂಡ್ ಸೆಟ್ ಮಾಡೋ ಅಂತ ನಾಯಕರು ಇಲ್ಲ. ಹೀಗಾಗಿ 25 ಮಂದಿ ಹಾಲಿ ಭಾರತೀಯ ಜನತಾ ಪಕ್ಷದ ಸಂಸದರು ನೇರವಾಗಿ ಸಂಸತ್ತಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ಅವರು ರಾಜ್ಯ ರಾಜಕಾರಣಕ್ಕೆ ಸದ್ಯದ ಮಟ್ಟಿಗೆ ಬರೋದು ಬೇಡ. 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 25 ಸಂಸದರಿಗೂ ಟಿಕೆಟ್ ನೀಡೋದು ಬೇಡ ಅನ್ನೋ ಕಡಾಖಂಡಿತವಾದಂಥ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಒಂದೊಮ್ಮೆ ಏನಾದರೂ ಮುಂಬರುವಂಥ ದಿನದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆನ ಮಾಡಬೇಕಾಗಿದ್ದೆ ಆದರೆ ಅವಾಗ ಒಂದಿಷ್ಟು ಯೋಚನೆಯನ್ನು ಮಾಡೋಣ, ಆಲೋಚನೆಯನ್ನು ಮಾಡೋಣ, ಸಮಾಲೋಚನೆಯನ್ನು ಮಾಡೋಣ, ಕೂತು ಚರ್ಚೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದರೆ, 25 ಮಂದಿ ಹಾಲಿ ಸಂಸದರು
2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಅಧಿಕೃತವಾದಂಥ ಅಂಕಿತ ಹಾಕೋದಿಲ್ಲ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ರೈಟ್ ಮಧುಸೂದನ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.